ನಮ್ಮ ಯಲಂಕದಲ್ಲಿ ಇದೆಲ್ಲ ಕಾಮನ್ ಆಗಿರುತ್ತೆ. ಆದರೆ ಹಬ್ಬ ಮತ್ತು ಜಾತ್ರೆ ಬಂದರೆ ಕಾಡೆ ಕೂಡ ಜಾಗ ಇರಲ್ಲ, ಅಷ್ಟು ಜನ ತುಂಬಿಡ್ತಾರೆ. ಇನ್ನೇನು ಶುಕ್ರವಾರ ಹಬ್ಬ ಸ್ಟಾರ್ಟ್ ಆಗ್ತಿದೆ. ಇವಾಗಿಂದನೇ ಹೂವು ರೇಟ್ ಕೇಳಿದ್ರೆ ಗಗನಕ್ಕೇರಿತ್ತು. ನಿಮ್ಗೆ ಹೆಂಗಲ್ಲೂ ಒಬ್ರು ಇದ್ದಾರೆ, ಇದ್ದೇ ಇರ್ತಾರೆ. ನಾನು ತೊಗೊಂಬಂದ್ರೆ ಲೋಟಸ್ನ ಸ್ನ್ಯಾಪ್ ಹಾಕ್ತಿದ್ಲು. ಕಾಫಿ ಟೀಯಿಂದ ಹಿಡಿದು ಟಿಫನ್ವರೆಗೂ ಸ್ನ್ಯಾಪ್ ಹಾಕೋ ಫ್ರೆಂಡ್ನ ಟ್ಯಾಗ್ ಮಾಡಿ. ನಮ್ಮ ಕಾಲೇಜಲ್ಲಿ ಲೆಜೆಂಡ್ ಎಂಟ್ರಿ ಅಂದರೆ ನಮ್ಮ ಜಯಲಕ್ಷ್ಮಿದೆ. ಯಾರೇ ಏನೇ ಬೈದ್ರು ಕೂಡ ಬೇಗ ಅಂತೂ ಬರೋ ಲೇಟಾಗೆ ಬರ್ತಾಳೆ. ಎಷ್ಟೋ ದಿನ ಆದ್ಮೇಲೆ ಇವತ್ತು ಸ್ಪೋರ್ಟ್ಸ್ ಹಾಕಿದ್ರು. ನಮ್ಮ ಕ್ಲಾಸ್ ಅವರು ಯಾರು ಕೂಡ ಸ್ಪೋರ್ಟ್ಸ್ ಆಡೋಕೆ ಇಲ್ಲ, ನೋಟ್ಸ್ ಬರ್ಕೊಂಡು ಕೂತಿದ್ರು. ಸ್ಪೋರ್ಟ್ಸ್ ರೂಮ್ ಹೋಗಿ ನೋಡ್ರಿ, ಯಾರು ಕೂಡ ಇರಿಲ್ಲ. ಚಂದು ಒಬ್ಳೆ ಕೇರ ಮಾಡಿದ್ರಿ. ಇವಳು ಯಾರ ಜೊತೆ ಆಡ್ತೀಳಂತೂ ಕೂಡ ಗೊತ್ತಾಗಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲಿಂದ ಭಯ ಆಗಿ ನಾನು ದರ್ಶಿನಿ ಕೂಡ ಈಚೆ ಬಂದ್ಬಿಟ್ರಿ. ಇವತ್ತು ಕ್ರಿಕೆಟ್ ಆಡೋದಕ್ಕೆ ಅಕ್ಕ ಫೀಲ್ಡ್ಗೆ ಇಳಿದಿದ್ದಾರೆ. ನಿನ್ನ ಎಷ್ಟು IPL ಯಾರಾದರೂ ಪ್ಲೇಯರ್ಸ್ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ರೂಪ ನೋಡಿ ಸ್ಟ್ರಾಂಗ್ ಅನಿಸ್ತು, ಆದರೆ ಈ ವಿಡಿಯೋ ಅಲ್ಲ, ನೆಕ್ಸ್ಟ್ ವಿಡಿಯೋ ನೋಡಿ. ನಮ್ಮ ಬಾಯಿ ಬಡಿಕೆ ಪಟಾಕಿ ಬಾಯಲ್ಲಿ ಈ ಥರ ಕೇಳ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಇದನ್ನ ಕೇಳಿ ಅಂತೂ ತುಂಬ ಬೇಜಾರಾಯಿತು. ಈ ವಿಡಿಯೋ ಏನಾದರೂ ರೂಪ ಅಕ್ಕ ಅಣ್ಣ ನೋಡ್ತೀರಾ, ನೀವು ಹೇಳಿರೋ ಮಾತನ್ನ ತುಂಬ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಿದ್ದಾಳೆ. ಈ ಥರ ಟ್ಯಾಲೆಂಟ್ ಇರೋನ್ನ ಎಲ್ಲಾದರೂ ನೋಡಿದ್ರೆ ನೋಡೋಕೆ ಸಾಧ್ಯನೇ ಇಲ್ಲ. ವೈಟ್ ಪಾನ್ ಇಲ್ದಿದ್ದು ಕೇರಮ್ ಮಾಡ್ತಿದ್ದಾರೆ ಇವರಿಬ್ರು. ನಮ್ಮ ರೂಪ ಬ್ಯಾಗಲ್ಲಿ ಕವರ್ ಎತ್ಕೊಳಕ್ಕೆ ಹೋಗಿ ಅವಳು ಬ್ಯಾಗ್ ಜುಬ್ಬಾಗಿ ಕಿತ್ತಾಕ್ಬಿಟ್ಟಿದ್ದೆ. ಅವಳಿಗಂತೂ ಗೊತ್ತೇ ಇರಲಿಲ್ಲ ಇದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.